ಹಲೋ ಸಂತ್ರ ಹೇಗಿದ್ದೀರಾ? ನಾನು ನಿಮ್ಮ ವೆಂಕಟೇಶ್ ಮಾತಾಡ್ತಿರೋದು. ವೆಲ್ಕಮ್ ಟು ರಿಚ್ ರಿಷ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸರ್, ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಹಣ ಏನಿದೆ ಇದು ಡಬಲ್ ಮಾಡುವಂಥ ಒಂದು ಯೋಜನೆಯನ್ನು ಒಂದು ರಾಜ್ಯ ಸರ್ಕಾರ ಹಾಕ್ಕೊಂಡಿದೆ. ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ನಾನು ನಿಮಗೆ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಬನ್ನಿ ಗೈಸ್, ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸರ್, ಮೊದಲನೇದಾಗಿ ನಮ್ಮ ರಾಜ್ಯ ಸರ್ಕಾರ ಏನು ಮಾಡಿದೆ ಅಂದರೆ, ಗೃಹಲಕ್ಷ್ಮಿ ಹಣ ಏನಿದೆ ಅದನ್ನು ಡಬಲ್ ಮಾಡುವ ಒಂದು ಪ್ಲಾನನ್ನು ಮಾಡ್ಕೊಂಡಿದೆ. ಇದರ ಪ್ಲಾನ್ ಏನಿರಬಹುದು, ಇದನ್ನು ಯಾವ ರೀತಿ ಡಬಲ್ ಅನ್ನು ಮಾಡಿ ನಿಮಗೆ ಒಂದು ಹಣವನ್ನು ತಲುಪಿಸ್ಕೊಡ್ತಾರೆ. ಈಗ ಪ್ರೆಸೆಂಟ್ ಆಗಿ 2,000 ರೂಪಾಯಿ ನಿಮಗೆ ನಿಮ್ಮ ಖಾತೆಗೆ ಹಣ ಬರ್ತಿದೆ. ಇದು ಗೃಹಲಕ್ಷ್ಮಿ ಹಣ ಅಂತ ಹೇಳ್ಬೋದು. ಅದೇ ರೀತಿ ಇದೇ ಒಂದು 2,000 ರೂಪಾಯಿನ ನೀವು ಬ್ಯಾಂಕಲ್ಲಿ ಇಟ್ಟರೆ ಅದು ಡಬಲ್ ಆಗುತ್ತೆ ಅಂತ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ. ಬಟ್ ಇದು ತುಂಬ ಜನರಿಗೆ ಯೂಸ್ಫುಲ್ ಆಗುವಂಥ ಒಂದು ಮಾಹಿತಿ ಅಂತ ಹೇಳ್ಬೋದು. ಪ್ರತಿಯೊಬ್ಬರಿಗೂ ಸಹ ಈ ಮಾಹಿತಿಯನ್ನು ದಯವಿಟ್ಟು ಶೇರ್ ಮಾಡಿ. ಏನು ಮಾಹಿತಿ ಅಂದರೆ, ಒಂದು ಚಿಟ್ ಫಂಡ್ ತರ ಒಂದು ರಾಜ್ಯ ಸರ್ಕಾರ ಮಾಡ್ತಿದೆ. ಯಾವ ರೀತಿ ಅಂದ್ರೆ ಮೈನ್ ಆಗಿ ಏನ್ ಮಾಡ್ತಿದೆ ಅಂದ್ರೆ, ಯಾವ ರೀತಿ ಚಿಟ್ ಫಂಡ್ ಮಾಡ್ತಾರೆ ಅಂದ್ರೆ, ಈಗ ನೀವು 10,000 ರೂಪಾಯಿ ಬ್ಯಾಂಕ್ ಅಲ್ಲಿ ಹಣವನ್ನ ನೀವು ಇಟ್ಟರೆ ಏನ್ ಮಾಡುತ್ತೆ ಅಂದ್ರೆ ಅದು ಡಬಲ್ ಆಗಿ ನಿಮ್ಗೆ ವಾಪಸ್ ಬರುತ್ತೆ ಅಂತ ಒಂದು ರಾಜ್ಯ ಸರ್ಕಾರದಿಂದ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಬಟ್ ಇದೇ ವಿಚಾರವಾಗಿ ನಾಳೆ ಮೀಟಿಂಗ್ ಅನ್ನ ಏರ್ಪಡಿಸಿದ್ದಾರೆ. ಬಟ್ ಆ ಮೀಟಿಂಗ್ ನಲ್ಲಿ ಏನು ಒಂದು ತೀರ್ಮಾನ ಮಾಡ್ತಾರೆ, ಇದ್ರ ಬಗ್ಗೆ ಯಾವಾಗ ಅರ್ಜಿಯನ್ನ ಬಿಡ್ತಾರೆ, ಅದೇ ರೀತಿ ಇದ್ರ ಬಗ್ಗೆ ನಾಳೆ ಒಂದು ಮೀಟಿಂಗ್ ಅನ್ನ ಇಟ್ಕೊಂಡಿದ್ದಾರೆ ರಾಜ್ಯ ಸರ್ಕಾರ. ಈ ಮೀಟಿಂಗ್ ಮುಗಿದ ತಕ್ಷಣ ಎಲ್ಲಿ ಅಪ್ಲಿಕೇಶನ್ ಅನ್ನ ಕೊಡಬೇಕು, ಅದೇ ರೀತಿ ಅರ್ಜಿ ಎಲ್ಲಿ ಸಲ್ಲಿಸಬೇಕು, ಅದೇ ರೀತಿ ಡಾಕ್ಯುಮೆಂಟ್ಸ್ ಗಳು ಏನೇನು ಬೇಕು, ಇದಕ್ಕೆ ಸಂಬಂಧಪಟ್ಟಿರುವಂಥ ಒಂದು ಮಾಹಿತಿಯನ್ನು ಫುಲ್ ಡೀಟೇಲ್ ಆಗಿ ನಾಳೆ ಒಂದು ಅಪ್ಡೇಟ್ ಮಾಡ್ತೀನಿ ಅಂತ ತಿಳಿಸಿಕೊಟ್ಟಿದ್ದಾರೆ. ಅದೇ ರೀತಿ ಇದರಿಂದ ಏನೆಲ್ಲ ಉಪಯೋಗ ಆಗುತ್ತೆ ಅಂದರೆ, ಸಿಕ್ಕಾಪಟ್ಟೆ ಜನರಿಗೆ, ಏನೆಲ್ಲ ಒಂದು ವಯಸ್ಸಾಗಿರೋರಿಗೆ, ಅದಕ್ಕೆ ಬಡವರಿಗೆ ಸಿಕ್ಕಾಪಟ್ಟೆ ಅನುಕೂಲ ಆಗುವಂತ ಒಂದು ನಿಟ್ಟಿನಲ್ಲಿ ಒಂದು ಯೋಜನೆಯನ್ನ ಮಾಡ್ತಿದ್ದಾರೆ. ಈಗ ರಾಜ್ಯ ಸರ್ಕಾರದಿಂದ ಚೀಟ್ ಫಂಡ್ ಅಂತ ಏನಿದೆ ಇದ್ರ ಬಗ್ಗೆ ಒಂದು ಆಸಕ್ತಿಯನ್ನು ತೋರಿಸಿ ಒಂದು ಮಹಿಳೆಯರಿಗೆ ಒಂದು ಬಂಪರ್ ಆಫರ್ ಅನ್ನು ಕೊಡ್ತಿದ್ದಾರೆ. ಬಟ್ ಇದ್ರ ಬಗ್ಗೆ ನಾಳಿನ ಒಂದು ಮೀಟಿಂಗ್ ನಲ್ಲಿ ಒಂದು ಚರ್ಚೆ ಮಾಡಿ ಎಲ್ಲಿ ಅಪ್ಲಿಕೇಶನ್ ಅನ್ನು ಹಾಕಿಸ್ಕೊಳ್ಬೇಕು, ಯಾವ ಟೈಮ್ ನಲ್ಲಿ ಹಾಕಿಸ್ಕೊಳ್ಬೇಕು, ಇದೇ ರೀತಿ ಫುಲ್ ಡೀಟೇಲ್ ಆಗಿ ಒಂದು ಅಪ್ಡೇಟ್ ಅನ್ನ ಕೊಡ್ತೀವಿ ಅಂತ ತಿಳಿಸ್ಕೊಟ್ಟಿದ್ದಾರೆ. ಅದೇ ರೀತಿ ಈ ಚೀಟ್ ಫಂಡ್ ನಲ್ಲಿ ಯಾವ ರೀತಿ ನಿಮಗೆ ಒಂದು ಲಾಭ ಸಿಗುತ್ತೆ ಅಂದ್ರೆ, ಮೈನ್ ಆಗಿ ನೀವು 2,000 ರಿಂದ 10,000 ರೂಪಾಯಿ ಗಂಟ ನೀವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ, ಅಂದ್ರೆ ಬ್ಯಾಂಕ್ಗೆ ನೀವು ಡೆಪಾಸಿಟ್ ಅನ್ನ ಮಾಡಿದ್ರೆ ಅದು ಡಬಲ್ ಆಗಿ ನಿಮ್ಮ ಖಾತೆಗೆ ಮತ್ತೆ ಜಮಾ ಆಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ಬಟ್ ಎಷ್ಟರ ಮಟ್ಟಿಗೆ ಜಮಾ ಆಗುತ್ತೆ, ಎಷ್ಟರ ಮಟ್ಟಿಗೆ ಹಣ ಕೊಡ್ತಾರೆ, ಇದ್ರ ಬಗ್ಗೆ ಏನೇನು ನಿರ್ಧಾರಗಳನ್ನ ತಗೊಳ್ತಾರೆ, ಇದು ಯಾವ ರೀತಿ ಕೆಲಸ ಮಾಡುತ್ತೆ, ಅದೇ ರೀತಿ ನಿಮಗೆ ಹಣ ಯಾವ ರೀತಿ ಡಬಲ್ ಆಗುತ್ತೆ, ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಿಮಗೆ ಏನು ಮಾಡುತ್ತೆ ಅಂದ್ರೆ ಒಂದು ನಾಳೆ ಒಂದು ಮೀಟಿಂಗ್ ಆದ ನಂತರ ತಿಳಿಸ್ಕೊಡ್ತೀನಿ ಅಂತ ಇನ್ಫಾರ್ಮ್ ಮಾಡಿದ್ದಾರೆ. ಬಟ್ ಆದರೆ ಈ ಒಂದು ಮಾಹಿತಿ ಪ್ರತಿಯೊಬ್ಬರಿಗೂ ಸಹ ತುಂಬ ಉಪಯುಕ್ತ ಆಗುವಂಥ ಒಂದು ಮಾಹಿತಿ. ಗೃಹಲಕ್ಷ್ಮಿ ಯಾವ ರೀತಿ ಬರ್ತಿದೆಯೋ ಅದೇ ರೀತಿ ನಿಮಗೆ ಡಬಲ್ ಚೀಟ್ ಫಂಡ್ ನಲ್ಲಿ ಅದೇ ರೀತಿ ನಿಮಗೆ ಹಣ ಡಬಲ್ ಆಗಿ ಬರುತ್ತೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ಅರ್ಥ ಆಯ್ತಾ? ಸರ್, ಇದ್ರ ಬಗ್ಗೆ ಪ್ರತಿಯೊಬ್ಬರಿಗೂ ಸಹ ಎಷ್ಟೋ ಜನ ಗೊತ್ತಿತ್ತು, ಆದ್ರೆ ಇದನ್ನು ಯಾವಾಗ ಜಾರಿಗೆ ತರ್ತಾರೆ ಅಂತ ವೆಯ್ಟ್ ಮಾಡ್ತಿದ್ರಿ. ಅರ್ಥ ಆಯ್ತಾ? ಈಗ ಒಂದು ಜಾರಿಗೆ ನಾಳಿನ ಒಂದು ಮೀಟಿಂಗ್ ನಲ್ಲಿ ಏನು ನಡೆಯುತ್ತೆ ಅಂತ ಒಂದು ನಾಳೆ ತಿಳಿಸ್ಕೊಡುವಂತ ಒಂದು ಪ್ರಯತ್ನ ಮಾಡ್ಕೊಡ್ತಾರೆ. ಈ ಒಂದು ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸು ನಿಮ್ಮ ಫ್ಯಾಮಿಲಿಗೂ ಸಹ ಶೇರ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ. ಯಾರಾದರೂ ನಿಮ್ಮ ಫ್ರೆಂಡ್ಸು ನಿಮ್ಮ ಫ್ಯಾಮಿಲಿ ಇದ್ರೆ ಕೂಡಲೇ ಅವ್ರಿಗೆ ಶೇರ್ ಮಾಡಿ, ಅವ್ರಿಗೂ ಸಹ ಈ ಮಾಹಿತಿ ಉಪಯೋಗ ಆಗುತ್ತೆ. ಏನಾದರೂ ಗೃಹಲಕ್ಷ್ಮಿ ಅಮೌಂಟ್ ಯಾರಿಗಾದ್ರೂ ಬರ್ತಿಲ್ಲ ಅಂದ್ರೆ ಕೂಡಲೇ ಕಮೆಂಟ್ ಅನ್ನ ಮಾಡಿ, ಅದ್ರ ಬಗ್ಗೆ ಹೆಚ್ಚಿನ ವಿಡಿಯೋಗಳನ್ನು ನಾನು ಮಾಡಿ ಅಪ್ಡೇಟ್ ಮಾಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಓಕೆ ಗೈಸ್, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಇದೇ ರೀತಿ ಯಾವ್ದಾದ್ರು ಅಪ್ಡೇಟಿಂಗ್ ಆದ ಒಂದು ವಿಚಾರಗಳಿದ್ರೆ ಖಂಡಿತ ನಾನು ನಿಮಗೆ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ಅದೇ ರೀತಿ ನಮ್ಮ ವಿಡಿಯೋ ಒಂದು ಲೈಕ್ ಮಾಡಿಬಿಡಿ. ಅದೇ ರೀತಿ ಏನಾದರೂ ಡೌಟ್ಸ್ ಇದ್ರೆ ಕೂಡಲೇ ಕಮೆಂಟ್ ಅನ್ನ ಮಾಡಿ, ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ಓಕೆ ಗೈಸ್, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.